ಅದೇ ಜಮೀರ್ ಅಹ್ಮದ್ ಅವರು ಅವ್ರ ರಿಲೇಷನ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಎಂಥ ರಿಲೇಷನ್ ಇದ್ದಾರೆ? ಗುಂಡಾಗಳ ರಿಲೇಷನಾ? ಮೋಸ್ಗಾಡ್ರ ರಿಲೇಷನ್ ಇರೋದಾ? ಚೀಟಿಂಗ್ ಮಾಡುವಂಥವ್ರ ರಿಲೇಷನ್ ಇರೋದಾ? ಅಂಥವ್ರ ಸಲುವಾಗಿ ನೀವು ಇವತ್ತು ಮಾಡ್ತಾಯಿದ್ರಿ. ರಾಮಕೃಷ್ಣ ಅನ್ನುವಂಥವ್ರು 25 ವರ್ಷದಿಂದ ವ್ಯವಹಾರ ಮಾಡುತ್ತಾ ಇದ್ದಾರೆ. ರೈತರ ಪರವಾಗಿ ವ್ಯವಹಾರ ಮಾಡಿಕೊಂಡು ಅವರು ಪ್ರಾಮಾಣಿಕವಾಗಿ ರೈತರಿಗೆ ತಲುಪಿಸುವಂಥ ಪ್ರಕ್ರಿಯೆ ಮಾಡ್ತಾ ಬಂದಿದ್ದಾರೆ. ಈಗ ಒಮ್ಮೆಲೆ ಈ ರೀತಿ ಕೋಟಿಗಟ್ಟಲೆ ತಲೆ ಮೇಲೆ ಕೈ ಇಡೋದು ಅಂತಂದರೆ, ಸೊ ಅವ್ರು ಜೈಲಿಗೆ ಹಾಕಿದ್ರು, ಜೈಲಿನಿಂದ ಮಂತ್ರಿಗಳ ಫೋನ್ ಬಂದ ತಕ್ಷಣ ಬಿಡುಗಡೆ ಆಗಿದೆ. ಇವತ್ತು ಯಾವುದೇ ರೀತಿಯ ಚೀಟಿಂಗ್ ವ್ಯವಹಾರ ಇದು. ಸೊ ಅಂಥ ಜಮೀರ್ ಅಹ್ಮದ್ ಅವರು ನಾನು ಹೇಳೋದು, ನಿಮ್ಮ ನಡತೆ, ನಿಮ್ಮ ವರ್ತನೆ ಗುಂಡಗಳ ಪರವಾಗಿ ಇರಬಾರ್ದು ಅಂತನ್ನುವಂಥದ್ದು ಹೇಳಿದ್ರೆ, ಮೋಸಗಾರ ಪರವಾಗಿ ಇರಬೇಡಿ. ನೀವು ರೈತರಿದ್ದಾರೆ, ನಿಮ್ಮನ್ನು ಮಿನಿಸ್ಟರ್ ಮಾಡಿದ್ದೀನೋ ಪುಕ್ಕಟೆ ಅಲ್ಲ. ಗುಂಡಗಳ ಪರವಾಗಿ ನಿಂತ್ಕೊಳ್ಳುವಂಥದ್ದು ನಿಮ್ಗೆ ಶೋಭೆ ತರುವಂಥದ್ದಲ್ಲ. ಇವತ್ತು ನೀವು ಹೈದರಾಬಾದ್ ಆ 3 ಜನ ಯಾರ್ರೀ ಅವರು? 5 ಕೋಟಿ ಮೇಲೆ ಎಲ್ಲಿದೆ ಮಾಫಿಯಾ ಇದೆ. ಅದು ದೊಡ್ಡ ಮಾಫಿಯಾ ಕೆಲಸ ಮಾಡ್ತಾ ಇದೆ. ರೈತರ ಹೊಟ್ಟೆ ಮೇಲೆ ಕಾಲಿಡ್ತಾ ಇದ್ದಾರೆ. ರೈತರು ಭಿಕ್ಷೆ ಬಿಡುವಂಗೆ ಮಾಡ್ತಾ ಇದ್ದಾರೆ. ಸೊ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಇದನ್ನು ಸ್ವಲ್ಪ ಗಮನಿಸಬೇಕು ನೀವು. ನಾವು ರೈತರ ಪರವಾಗಿ ಅಂತ ಹೇಳುವಂಥವ್ರು ಇದು ರೈತರ ಪರವಾಗಿನಾ? ಸೊ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಜಮೀರ್ ಅಹ್ಮದ್ ಅವರಿಗೆ, ಇಲ್ಲಿಯ ಉಸ್ತುವಾರಿ ಮಂತ್ರಿಗೂ ಕೂಡ ನಾನು ವಿನಂತಿ ಮಾಡ್ತಾ ಇದ್ದೀನಿ, ನೀವು 1 ವಾರ 15 ದಿನದೊಳಗೆ ಇದು ಬಗೆಹರಿಬೇಕು. ಇಲ್ಲಾದರೆ ನಾವು ಮುಂದಿನ ಉಗ್ರವಾದಂಥ ಹೋರಾಟ ಏನು ಮಾಡಬೇಕು ಅಂತ ನಮಗೆ ಗೊತ್ತು. ನನಗೆ ಅವರು ಕಾಂಗ್ರೆಸ್ಸೋ JDS BJP ಅನ್ನೋ ಪ್ರಶ್ನೆ ಇಲ್ಲ. ನನಗೆ ರೈತರದ್ದು ಆದಂಥ ಮೋಸದ ಹಿನ್ನೆಲೆಯಲ್ಲಿ ನಾನು ಬಂದಿದ್ದೇನೆ ವಿನಃ ಇಲ್ಲಿ ಪಕ್ಷದ ಹಿನ್ನೆಲೆಯಲ್ಲಿ ಬಂದಿಲ್ಲ. ನಾನಿಲ್ಲಿ ಸುಧಾಕರ್ MP ಅವರು ಕೂಡ ಇದಕ್ಕೆ ಜವಾಬ್ದಾರಿನೇ. ಅವರು ಸಂಬಂಧಪಟ್ಟಂಥವ್ರು, ಅವ್ರನ್ನೂ ಗೆಲ್ಲಿಸಿದ್ದಾರೆ, ರೈತರೇ ಓಟ್ ಹಾಕಿದ್ದಾರೆ. ಅದಕ್ಕೆ ಅವ್ರಿಗೂ ಹೋಗಿ ಮೆಮೊರಂಡಮ್ ಕೊಟ್ಟಿದ್ದೇನೆ. ನೀವು ಎಲ್ಲರೂ ಇಲ್ಲಿ MP ಇಲ್ಲಿ MLA ಅವ್ರಿಗೂ ಹೋಗಿ ಭೇಟಿ ಆಗ್ತಾ ಇದ್ದೇನೆ. ಅವ್ರ ಜೊತೆ ಮಾತಾಡಿದ್ದೇನೆ ಫೋನ್ನಲ್ಲಿ. ಸೊ ಇದು ನ್ಯಾಯ ಆಗಬೇಕು ಅಂತನ್ನುವಂಥದ್ದು ಮಾಡಿದ್ರೆ, ಇಲ್ಲಿ ಪಕ್ಷದ ಸಂಬಂಧ ಇಲ್ಲ. ರೈತರಿಗಾದಂಥ ಓಪನ್ ಬಹಿರಂಗವಾಗಿ ಮೋಸ ಆಗಿದೆ. ಜಮೀರ್ ಅಹ್ಮದ್ಗೆ ಆ ರಾಮಕೃಷ್ಣ ಮತ್ತು ಅವ್ರ ಹೆಂಡತಿ ಬಂದು ಕಾಲು ಹಿಡ್ಕೊಂಡ್ರೆ ಕಾಲಿನಿಂದ ಒದಿತಾರೆ. ಯಾಕೆ? ಏನಾಗಿದೆ? ಸೊಕ್ಕೇನ್ರಿ? ಏನು ಮಾಡ್ತಾಯಿದ್ರಿ? ಯಾರು ನೀವು? ಸೊ ಈ ವರ್ತನೆ ಭಾಳ ಗಂಭೀರವಾಗಿ ತೊಗೊಳ್ಬೇಕಾಗತ್ತೆ. ಮತ್ತು ರೈತರು ಕೂಡ, ರೈತ ಸಂಘಟನೆಯವರು ಕೂಡ ಹೋರಾಟವನ್ನು ಮಾಡ್ತಾಯಿದ್ದಾರೆ. ನನ್ನ ಸಂಪೂರ್ಣವಾದಂಥ ಬೆಂಬಲ ಇದೆ. ಆದರೆ ನಾವಂತೂ ಇದನ್ನು ಪೈ ಟು ಪೈ 1 ಪೈಸಾ ಕೂಡ ಅವರು ವಾಪಸ್ ಕೊಡೋವರೆಗೆ ನಾವು ಅವ್ರ ಜೊತೆಗಿದ್ದೀವಿ. ಬಡ್ಡಿ ಸಹಿತ ಕೊಡಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ನಾವು ಹೋರಾಟ ಮಾಡ್ತೀವಿ. ಅದು ಈ ಹೋರಾಟದ ನಮ್ಮ ರಾಜ್ಯ ಅಧ್ಯಕ್ಷರಿದ್ದಾರೆ, ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಹೋರಾಟ ಮಾಡ್ತೀವಿ. ಈಗ ಪ್ರಮೋದ್ ಮುತಾಲಿಕ್ ಅವ್ರ ಮಾತಿಗೆ ಸರ್ಕಾರ ಮಣೆ ಹಾಕುತ್ತೆ ಸರ್? ಅಲ್ಲಿ ಮಣೆ ಹಾಕಲಿ ಬಿಡಲಿ, ಅನ್ಯಾಯದ ಧ್ವನಿ ಅಂತೂ ಎತ್ತುತ್ತಾ ಇದ್ದೀವಿ. ನಮಗೆ ಮಣೆ ಹಾಕೋದು ಬೇಕಾಗಿಲ್ಲ. ಆದರೆ ಅನ್ಯಾಯ ಇವರು ಮಾನ ಹರಾಜರ ಹಾಕಬೇಕಲ್ಲ. ರೈತರ ಪರವಾಗಿ ಅಂತ ಹೇಳ್ಕೊಳ್ಳುವಂಥ ಕಾಂಗ್ರೆಸ್ ಸರ್ಕಾರ ಹೇಗೆ ರೈತರಿಗೆ ಮೋಸ ಮಾಡ್ತಾ ಇಡೀ ರಾಜ್ಯಾದ್ಯಂತ ಡಂಗ್ರ ಹೊಡೆದು ಹೇಳ್ತೀವಿ ರೀ, ಕೇಳಿ ಬಿಡಲಿ. ಆದರೆ ಮುಂದೆ ನಿಮಗೆ ಚೀತು ಅಂತಾರಿಲ್ಲೋ, ಜನರಿಗೆ ಮೋಸ ಮಾಡ್ತಾ ಇದ್ದೀರಿ ಅಂತ ಅನ್ನೋದು ಗೊತ್ತಾಗುತ್ತೋ ಇಲ್ಲೋ? ನ್ಯಾಯ ಸಿಗೋದು ಬಿಡೋದು ಆಮೇಲೆ. ಆದರೆ ನಿಮ್ಮ ಅನ್ಯಾಯ ಆಗದಂದ್ರೆ ನಿಮ್ಮ ಕಡೆಗೆ ಹೇಳುವಂಥದ್ದು ನಮ್ಮ ಕರ್ತವ್ಯ. ಹೋರಾಟ ಮಾಡೋದು ನಮ್ಮ ಕರ್ತವ್ಯ. ಸಂವಿಧಾನದ ಹಕ್ಕಿದೆ ನಮಗೆ. ಆ ಹಿನ್ನೆಲೆಯಲ್ಲಿ ಮಾಡ್ತಾ ಇದ್ದೀವಿ.